ನಮಸ್ಕಾರ ಸ್ನೇಹಿತರೆ, ಒಟ್ಟಿನಲ್ಲಿ ರೇಷನ್ ಕಾರ್ಡ್ ಇದ್ದಂತವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹೌದು, ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಎರಡು ಬಹುದೊಡ್ಡ ಘೋಷಣೆ ಆದ್ರೆ ಈ ಒಂದು ದುಡ್ಡನ್ನ ಕೊಡುವುದರ ಬಗ್ಗೆ ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯಲ್ಲಿ KH ಮುನಿಯಪ್ಪನವರು ಈ ಒಂದು ಅಕ್ಕಿ ಜೊತೆಗೇನೆ ರಾಗಿ ಆಗಿರ್ಲಿ, ಜೋಳ ಆಗಿರ್ಲಿ, ಅದೇ ರೀತಿಯಾಗಿ ಅಡುಗೆ ಎಣ್ಣೆ ಆಗಿರ್ಲಿ, ಈ ರೀತಿಯ ಹೊಸ ಹೊಸ ವಸ್ತುಗಳನ್ನ ಕೊಡ್ತಾ ಇದ್ದಾರೆ. ಸೊ ಮೊನ್ನೆ ತಾನೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಹಾಗಾದ್ರೆ ಇದನ್ನ ಯಾವಾಗಿನಿಂದ ಕೊಡ್ತಾ ಇದ್ದಾರೆ, ಸೊ ಮತ್ತು ಈ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗಿನಿಂದ ಜಮಾ ಆಗ್ತಾ ಇದೆ, ಈ ಎಲ್ಲ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ನಾನ್ ಮಾಡ್ತೀನಿ. ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ. ಈಗ ನಾವು ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕ್ಲಾರಿಟಿಯನ್ನ ಕೊಡ್ತೇನೆ. ತದನಂತರ ಆ ಒಂದು ಅಕ್ಕಿಯ ಜೊತೆಗೆ ಏನೇನು ವಸ್ತುಗಳನ್ನ ಕೊಡ್ತಾ ಇದ್ದಾರೆ ಅದರ ಬಗ್ಗೆನೂ ಕೂಡ ನಾವು ನೋಡೋಣ. ಸೊ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ 21ನೇ ಕಂತಿನ ಹಣ, 22ನೇ ಕಂತಿನ ಹಣ, 23ನೇ ಕಂತಿನ ಹಣ, ಈ ಮೂರು ಕಂತುಗಳು ಬರಬೇಕಾಗಿದೆ. ಒಂದು ವೇಳೆ ಈ ಜುಲೈ ತಿಂಗಳು ಕೂಡ ಮುಗಿತಂತ ಅನ್ಕೊಳ್ಳಿ, ಈಗ ಮುಗ್ದಾಗಿದೆ ಅಂತ ಅನ್ಕೊಳ್ಬಹುದು. ಸೊ ನೆಕ್ಸ್ಟ್ 24ನೇ ಕಂತಿನ ಹಣ ಕೂಡ ಬರಬೇಕಾಗಿದೆ. ಹೀಗಾಗಿ 4 ತಿಂಗಳ ಹಣ ಸರ್ಕಾರಕ್ಕೆ ಹೊರೆ ಬೀಳತ್ತೆ. ಆದ ಕಾರಣಕ್ಕಾಗಿ ಸುಮಾರು 5,000 ಕೋಟಿ ಹಣ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಾಗಿದೆ. ಅಲ್ಲಿಂದ 2,500 ಕೋಟಿ ಅಂದ್ರೆ 2,500 ಕೋಟಿ ಹಣ ಗ್ರಾಮ ಪಂಚಾಯಿತಿಗೆ ಹೋಗಿದೆ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಅಲ್ಲಿಂದಾನು ಈಗ ವಾಪಸ್ ಆಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದು ಅಲ್ಲಿಂದ DBT ಟ್ರೆಜರಿಗೆ ಪುಷ್ ಆಗಿ ಇನ್ನು ನಿಮ್ಮ ಖಾತೆಗಳಿಗೆ ಟ್ರಯಲ್ ಕೂಡ ಮಾಡಲಾಗಿದೆ. ಹೌದು, ಈ ಪ್ರೊಸೆಸರು ಕಳೆದ 2 ವಾರದಿಂದ ನಡೀತಾ ಇದ್ದು ಕೊನೆಯದಾಗಿ ಈಗ ಟ್ರಯಲ್ ಮಾಡಲಾಗಿದೆ. ಈಗಾಗಲೇ ನಾನು ಒಂದು ಲೈವ್ ಪ್ರೂಫ್ ಆಗಿ ಈಗಾಗಲೇ ಹಣ ಜಮಾ ಆಗಿದೆ ಅಂತ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ಅಲ್ಲಿ ಕಮೆಂಟ್ಸ್ ಗಳನ್ನು ಕೂಡ ಸಾಕಷ್ಟು ಜನರು ಮಾಡಿದ್ದಾರೆ ಜಮಾ ಆಗಿದೆ ಅಂತ. ಅಂದ್ರೆ 100ಕ್ಕೆ ಒಂದು ಈಗ 1,00,000ಕ್ಕೆ ಒಂದು 100ರಿಂದ 200 ಜನರಿಗಾದ್ರೂ ಜಮಾ ಆಗಿದೆ ಅಂತ ಅನ್ಕೊಳ್ಬಹುದು. ಅತಿ ಕಡಿಮೆ ಜನರಿಗೆ ಜಮಾ ಆಗಿದೆ. ಹಾಗಾಗಿ ಎಲ್ಲರಿಗೂ ಜಮಾ ಆಗ್ತಾ ಇದೆ ಅನ್ನೋದು ಅಷ್ಟೊಂದು ಬೆಳಕಿಗೆ ಬಂದಿಲ್ಲ. ಹಾಗಾಗಿ ನಾವು ಕೆಲವೊಂದಿಷ್ಟು ಜನರಿಗೆ ಜಮಾ ಆದ್ರೆ ನಮಗೆ ಕನ್ಫರ್ಮ್ ಆಗೋದಿಲ್ಲ. ಸೊ ಇನ್ನೂ ಹಲವಾರು ಜನರಿಗೆ ಜಮಾ ಮಾಡಿದ ತಕ್ಷಣ ನಮಗ್ ಗೊತ್ತಾಗತ್ತೆ, ಜಮಾ ಆಗ್ತಾ ಇದೆ, ಕನ್ಫರ್ಮ್ ಆಗ್ತಾ ಇದೆ ಅಂತ ಗೊತ್ತಾಗತ್ತೆ, ಕ್ಲಿಯರಿಟಿ ಸಿಗತ್ತೆ. ಅದಕ್ಕೆ ಸರ್ಕಾರ ಆದಷ್ಟು ಬೇಗ ಎಲ್ಲರ ಖಾತೆಗಳಿಗೆ ಜಮಾ ಮಾಡಿ ಕ್ಲಿಯರ್ ಮಾಡಬೇಕು. ಈ ವಾರದಲ್ಲಿ ಎಲ್ಲ ಮಹಿಳೆಯರ ಖಾತೆಗೆ 2,000 ಹಣ ಕ್ಲಿಯರ್ ಆಗ್ಬೇಕು ಅನ್ನುವಂತಹ ಮನವಿ ನಮ್ದು ಕೂಡ ಸರ್ಕಾರಕ್ಕೆ ಇರುತ್ತೆ. ಇನ್ನು ಸಾಕಷ್ಟು ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸುವುದನ್ನ ಈ ಕಾರಣಕ್ಕಾಗಿ ಸರ್ಕಾರ ಆದಷ್ಟು ಬಗ್ಲೇಬೇಕಾಗತ್ತೆ, ಮನೆಯಲೇಬೇಕಾಗತ್ತೆ. ಯಾಕಂದ್ರೆ ಕೊಡ್ತೇವಂತ ಗ್ಯಾರಂಟಿ ಯೋಜನೆಗಳನ್ನ ಎಲೆಕ್ಷನ್ ಗಿಂತ ಪೂರ್ವವಾಗಿ ತಿಳಿಸಿದ್ರು. ಹಾಗಾಗಿ ಇದನ್ನ ಕೊಡ್ಲೇಬೇಕಾಗತ್ತೆ. ಸೊ ಅದರ ಪ್ರಕಾರ ಈಗ 2,000 ಮಾತ್ರ ರಿಲೀಸ್ ಆಗಿದೆ. ಈಗಲೇ ಹೇಳ್ತಾ ಇದ್ದೀನಿ, 2,000 ಮಾತ್ರ ರಿಲೀಸ್ ಆಗಿರ್ತಕ್ಕಂಥದ್ದು. ಇನ್ನು 2,000 ಇದು ಕ್ಲಿಯರ್ ಆದ ತಕ್ಷಣ ರಿಲೀಸ್ ಆಗತ್ತೆ. ಒಂದು ಕಂತಿನ ಹಣಕ್ಕಾಗಿ 2,500 ಕೋಟಿ ಫಂಡ್ ಬೇಕಾಗತ್ತೆ. ಅದೇ ರೀತಿಯಾಗಿ ಅಷ್ಟು ಹಣವನ್ನ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಿಡುಗಡೆ ಮಾಡ್ಕೊಂಡಿದೆ. 2 ಕಂತುಗಳ ಹಣವನ್ನ ಬಿಡುಗಡೆ ಮಾಡ್ಕೊಂಡಿದೆ. ಅದರ ಪೈಕಿ ಈಗ ಒಂದು ಕಂತನ್ನ ಕ್ಲಿಯರ್ ಆಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದು. ಸೊ ಈಗ 2 ದೊಡ್ಡ ಘೋಷಣೆ ಅದೇ ನೋಡಿ. ಈಗ 21 ಮತ್ತು 22ನೇ ಕಂತಿನ ಹಣ ನಾವು ಕ್ಲಿಯರ್ ಮಾಡ್ತಾ ಇದೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಲ್ಲಿ ನಿಮ್ ಮುಂದೆ ಇಟ್ಟಿದ್ರು. ಸೊ ಅದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದೀವಿ. ಹೌದು, ಇದರಲ್ಲಿ ಏನೇ ನಿಮಗೆ ಕ್ವಶನ್ ಕೇಳೋದಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ. ಬೇರೆ ಸ್ಕೀಮ್ಸ್ ಗಳ ಬಗ್ಗೆನೂ ಕೂಡ ಮಾಹಿತಿ ಕೇಳಬಹುದು. ಇನ್ನು ಯಾವ ಜಿಲ್ಲೆಗಳಿಗೆ ಈಗಾಗಲೇ ಜಮಾ ಆಗಿದೆ ಅಂದ್ರೆ ಬೆಂಗಳೂರು ಸುತ್ತಮುತ್ತ ಇರತಕ್ಕಂತಹ ಎಲ್ಲ ತಾಲೂಕು ಗ್ರಾಮ ಪಂಚಾಯಿತಿಗಳಲ್ಲಿ ಇರತಕ್ಕಂತಹ ಮಹಿಳೆಯರಿಗೆ ಜಮಾ ಆಗಿದೆ ಮುಖ್ಯವಾಗಿ. ಹೌದು, ಆ ಒಂದು ತಾಲೂಕು ಗ್ರಾಮ ಪಂಚಾಯಿತಿಯಲ್ಲಿನೇ ಈಗ ದುಡ್ಡು ಹೋಗಿತ್ತು. ಎಷ್ಟು ಹಣ ನಾವು ಮೊದಲು ಮಧ್ಯದಲ್ಲಿ ಹೇಳಿದ್ರು 16ನೇ ಕಂತಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆದ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಹಾಗಾಗಿ ನಾವು ಗ್ರಾಮ ಪಂಚಾಯಿತಿಯನ್ನ ಆಡ್ ಮಾಡ್ಕೊಳ್ತಾ ಇದೀವಿ. ಅಲ್ಲಿ ಕೂಡ ದುಡ್ಡು ಹೋಗಿ ಬರುತ್ತೆ. ಹಾಗಾಗಿ ಅಲ್ಲಿ ದುಡ್ಡು ಹೋಗಿದ್ದೇ ಆಗಿದ್ರೆ ಅಲ್ಲಿರ್ತಕ್ಕಂತಹ ಎಲ್ಲಾ ಮಹಿಳೆಯರಿಗೆ ಸ್ವಲ್ಪ ಹಂತದಲ್ಲಿ ಜಮಾ ಆಗಿದೆ. ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ 2 ಜಿಲ್ಲೆಗಳಿಗೆ ಹೆಚ್ಚಾಗಿ ಜಮಾ ಆಗಿರ್ತಕ್ಕಂಥದ್ದು. ಉಳಿದಂತಹ ಜಿಲ್ಲೆಗಳಿಗೆ ಅಲ್ಲಲ್ಲಿ ಜಮಾ ಆಗಿದೆ. ಶಿವಮೊಗ್ಗ ಆಗಿರ್ಲಿ, ಬಳ್ಳಾರಿ ಆಗಿರ್ಲಿ, ಅದೇ ರೀತಿಯಾಗಿ ಗದಗ ಆಗಿರ್ಲಿ, ದಾವಣಗೆರೆ ಆಗಿರ್ಲಿ, ಧಾರವಾಡ ಆಗಿರ್ಲಿ, ಈ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಸ್ಪ್ರೆಡ್ ಆಗುತ್ತೆ ನೋಡಿ.
ಆ ಸ್ಪ್ರೆಡ್ ಆಗಿ ಎಲ್ಲೆಲ್ಲಿ ಸಿಡಿಯುತ್ತೆ ಆ ರೀತಿ ಜಮಾ ಮಾಡಿರ್ತಕ್ಕಂಥದ್ದು. ಸೊ ಟ್ರಯಲ್ ಮಾಡಲಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. ಇನ್ನು ಸ್ಪೀಡ್ ಆಗಿ ಹಣ ಜಮಾ ಮಾಡ್ತಕ್ಕಂತಹ ಪ್ರೊಸೆಸರ್ ಸ್ಟಾರ್ಟ್ ಆಗತ್ತೆ. ಸೊ ಇನ್ನೂವರೆಗೂ ಕೂಡ ಟ್ರಯಲ್ ಮಾಡಲಾಗಿತ್ತು, ಈಗ ಸ್ಪೀಡ್ ಆಗಿ ಹಣ ಜಮಾ ಮಾಡ್ತಾರೆ ಅಂತಕ್ಕಂತಹ ಮಾಹಿತಿ ಕೊಟ್ಟಿದ್ರು. ಇನ್ನು ಈ ಅನ್ನಭಾಗ್ಯ ಯೋಜನೆಯಲ್ಲಿ ಇದು ಏನಿದು ವಿಷಯ ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ. ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ, ಸಾರ್ವಜನಿಕರಲ್ಲೂ ಕೂಡ ಚರ್ಚೆ ನಡೀತಾ ಇದೆ, ಇದು ಸರ್ಕಾರದಲ್ಲಿ ಕೂಡ ಚರ್ಚೆ ನಡೀತಾ ಇದೆ, ಮಾಧ್ಯಮಗಳಲ್ಲಿ ಕೂಡ ಚರ್ಚೆ ನಡೀತಾ ಇದೆ. ಹಾಗಾದ್ರೆ ಇದ್ರ ಬಗ್ಗೆ ಈಗ ಕ್ಲಿಯರಿಟಿ ಸಿಗಬೇಕಲ್ವಾ? ಯಾವಾಗಿನಿಂದ ಬರ್ತಾ ಇದೆ, ಏನಿದು ಏನೇನ್ ಸಿಗ್ತಾ ಇದೆ ವಸ್ತುಗಳು, ಅಕ್ಕಿ ಸಿಗತ್ತಾ ಇದು ಬಂದ್ರೆ, ಅಥವಾ ಇದು ಬಂದ್ರೆ ಅಕ್ಕಿ ಸಿಗತ್ತಾ, ಅಕ್ಕಿ ಬಂದ್ರೆ ಇದು ಸಿಗತ್ತಾ? ಈ ಎರಡು ಕನ್ಫ್ಯೂಷನ್ ಗಳು ಕೂಡ ಆಗಿರ್ತವೆ. ಅದ್ರ ಬಗ್ಗೆ ನಾನು ಕ್ಲಿಯರಿಟಿ ಕೊಡ್ತೀನಿ. ಸೊ ನಿಮಗೆ ಮೊದಲಿನ ಹಂತದಲ್ಲಿ ನಿಮಗೆ ಗೊತ್ತಿದೆ, KH ಮುನಿಯಪ್ಪನವರು ಮೊದಲು ಕೂಡ ಹೇಳಿದ್ರು, ಸುಮಾರು 90% ಅಷ್ಟು ಮಹಿಳೆಯರು ನಮಗೆ ಏನಾದ್ರೂ ವಸ್ತುಗಳನ್ನ ಕೊಡಿ, ಅಡುಗೆಯನ್ನ ಕೊಡಿ, ಬೇಳೆಗಳನ್ನ ಕೊಡಿ, ಬೇಳೆ ಕಾಳುಗಳನ್ನ ಕೊಡಿ, ಈ ರೀತಿ ಬಹಳಷ್ಟು ಮಹಿಳೆಯರು ಕೇಳ್ತಾ ಇದ್ದಾರೆ. ಹಾಗಾಗಿ ನಾವು ವಸ್ತುಗಳನ್ನ ಕೊಡ್ಲಿಕ್ಕೆ ಸಿದ್ಧರಾಗಿದ್ದೀವಿ ಅಂತ ಮಾಧ್ಯಮದಲ್ಲಿ ಬಹಳ ಕ್ಲಿಯರ್ ಆಗಿ ಒಂದು ಸ್ಪಷ್ಟನೆಯನ್ನ KH ಮುನಿಯಪ್ಪನವರು ಕೊಟ್ಟಿದ್ರು. ಸೊ ಅದು ಕಾರಣಾಂತರಗಳಿಂದ ಸಚಿವ ಸಂಪುಟ ಸಭೆಯಲ್ಲಿ ಕೈ ಚೆಲ್ಲಲಾಯಿತು. ಕೊನೆಯದಾಗಿ ಕೇಂದ್ರ ಸರ್ಕಾರದಿಂದ ಮತ್ತೆ ಅಕ್ಕಿ ಕೇಳಲಾಯಿತು. ಅಕ್ಕಿಯನ್ನ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಸಿದ್ಧವಾದಾಗ ಈ ಅಕ್ಕಿಯನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಫೆಬ್ರವರಿ ಹಿಡ್ಕೊಂಡು ಈ ಅಕ್ಕಿ ಸಿಗ್ತಾನೆ ಇದೆ. ಫೆಬ್ರವರಿ 1 ತಿಂಗಳಲ್ಲಿ ಪೆಂಡಿಂಗ್ ಉಳಿದಿತ್ತು. ತದನಂತರ ಮಾರ್ಚ್ ನಲ್ಲಿ ಹಿಂದಿನ ತಿಂಗಳು ಮತ್ತೆ ಅಂದ್ರೆ ಫೆಬ್ರವರಿದು ಮತ್ತು ಮಾರ್ಚ್ 2 ತಿಂಗಳ ಸೇರಿಸಿ ಇಲ್ಲಿ ಅಕ್ಕಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಬಹಳಷ್ಟು ಜನರು ಇನ್ನೂ ಕೂಡ ಹೇಳ್ತಾ ಇದ್ದಾರೆ, ಈ ಕಡೆ ನಮಗೆ ದುಡ್ಡೇ ಕೊಡಿ, ಈ ಕಡೆ ನಮಗೆ ವಸ್ತುಗಳನ್ನ ಕೊಡಿ, ಈ ಕಡೆ ಒಬ್ಬೊಬ್ರು ಅಂತಾರೆ ಅಕ್ಕಿ ಕೊಡಿ. ಈ ಮೂರೂ ತರ ಹೇಳುವಂತಹ ಜನರಿದ್ದಾರೆ. ಸೊ ಇದರ ಪೈಕಿ ಸರ್ಕಾರ ಒಮ್ಮೆ ಹೇಳುತ್ತೆ ನಾವು ವಸ್ತುಗಳನ್ನ ಕೊಡ್ತೀವಿ, ನಾವು ಒಂದ್ಸಾರಿ ಹೇಳುತ್ತೆ ಅಕ್ಕಿಯನ್ನ ಕೊಡ್ತೀವಿ. ಇದು ಒಂದು ವಿಷಯ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಸಿಗ್ತಾ ಇದೆ, ರಾಜ್ಯ ಸರ್ಕಾರದಿಂದ 5 kg ಅಕ್ಕಿ ಸಿಗ್ತಾ ಇದೆ. ಟೋಟಲ್ 10 kg ಅಕ್ಕಿ ನಮಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸೇರಿಸಿ ಕೊಡ್ತಾ ಇದೆ. ಸೊ ಇಲ್ಲಿ ಕೇಂದ್ರ ಸರ್ಕಾರದಿಂದ 5 kg ಅಂತೂ ಅದು ಮುಂದುವರಿತಾನೆ ಇರುತ್ತೆ, ಅದರಲ್ಲಿ ಏನ್ ಸಂಶಯವಿಲ್ಲ. ಇನ್ನು ರಾಜ್ಯ ಸರ್ಕಾರದಿಂದ ಬರ್ತಕ್ಕಂತಹ 5 kg ಅಕ್ಕಿ ಕೇಂದ್ರ ಸರ್ಕಾರದಿಂದ ತೆಗೆದುಕೊಂಡು ಬಂದು ಸರಬರಾಜು ಮಾಡಲಾಗ್ತದೆ, ಅಲ್ಲಿಂದ ಸಾಗಾಣಿಕೆ ಮಾಡಿ ಇಲ್ಲಿ ಕೊಡಲಾಗ್ತದೆ. ಹೌದು, ಅವರಿಗೇನು 5 kg ಅಕ್ಕಿಯ ಬದಲಾಗಿ ದುಡ್ಡು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೊಡುತ್ತೆ. 25 ರೂಪಾಯಿ kg ಆಗಿ ಸರಬರಾಜು ಮಾಡೋ ಕೆಲಸ ಎಲ್ಲ ಹಿಡ್ಕೊಂಡು 25 ರೂಪಾಯಿ kg ಆಗಿ ಅಕ್ಕಿ ಕೊಡುತ್ತೆ. ಅದು ಒಂದು ವೇಳೆ ಕೇಂದ್ರ ಸರ್ಕಾರದ ಬಳಿ ಶಾರ್ಟೇಜ್ ಅಕ್ಕಿ ಬಿತ್ತಪ್ಪ ಅಂದ್ರೆ ತದನಂತರ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ, ಅಕ್ಕಿಯನ್ನ ತರೋದು ಕಟ್ ಮಾಡಿ ಈ ಕಡೆ ವಸ್ತುಗಳನ್ನ ಕೊಡ್ಲಿಕ್ಕೆ ಸಿದ್ಧವಾಗತ್ತೆ. ಹೌದು, ಯಾವಾಗ ಶಾರ್ಟೇಜ್ ಬೀಳತ್ತೆ ಗೊತ್ತಿಲ್ಲ ಕೇಂದ್ರ ಸರ್ಕಾರದ ಬಳಿ, ಯಾಕಂದ್ರೆ ಅದರದೇ ಆದಂತಹ 5 kg ಅಕ್ಕಿ ಕೊಡ್ಬೇಕು, ಮತ್ತೆ ಬೇರೆ ರಾಜ್ಯಗಳಿಗೂ ಕೂಡ ಸರಬರಾಜು ಮಾಡಬೇಕು. ಹಾಗಾಗಿ ಎಲ್ಲ ಕೂಡ ಇಲ್ಲೇ ಕೊಡ್ಲಿಕ್ಕೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಕೆಲವೊಂದಿಷ್ಟು ದಿನಗಳಲ್ಲಿ ಬಂದ್ ಕೂಡ ಆಗುವಂತಹ ಸಾಧ್ಯತೆ ಇದೆ. ಸೊ ತದನಂತರ ನಿಮಗೆ ಏನಾಗತ್ತೆ, ಈ ಒಂದು ವಸ್ತುಗಳನ್ನ ಕೊಡ್ತಾರೆ. ಯಾವ ಯಾವ ವಸ್ತುಗಳನ್ನ ಕೊಡ್ತಾರಂದ್ರೆ, ಬೇಳೆ ಕಾಳುಗಳು, ತೊಗರಿ ಬೇಳೆ ಆಗಿರ್ಲಿ, ಗಾಣದ ಎಣ್ಣೆ ಅಂದ್ರೆ ಅಡುಗೆ ಎಣ್ಣೆ ಆಗಿರ್ಲಿ, ಒಂದೊಂದು ಕಡೆ ರಾಗಿ ತಿಂತಾ ಇದ್ರೆ ರಾಗಿ ತಿನ್ನುವಂತಹ ಪ್ರದೇಶಗಳಲ್ಲಿ ಜಿಲ್ಲೆಗಳಲ್ಲಿ ರಾಗಿ ಕೊಡ್ತಾರೆ, ಜೋಳ ತಿನ್ನುವ ಒಂದು ಜಿಲ್ಲೆಗಳಲ್ಲಿ ಜೋಳ ಕೊಡ್ತಾರೆ. ಈ ರೀತಿ ಬೇರೆ ಬೇರೆ ಉಪ್ಪು ಆಗಿರ್ಲಿ, ಸಕ್ಕರೆ ಆಗಿರ್ಲಿ, ಇದು ಹೊಸ ಹೊಸ ಐಟಮ್ಸ್ ಗಳನ್ನ ವಸ್ತುಗಳನ್ನ ಕೊಡುವಂತಹ ಪ್ರಯತ್ನ ಇಂದಿರಾ ಕಿಟ್ ನ ಮುಖಾಂತರ ಮಾಡ್ತಾರೆ. ಹೌದು, ಒಂದು ಕಿಟ್ ನಲ್ಲಿ ಒಂದು ಪ್ಯಾಕೇಜ್, ಪಾಕೆಟ್ ಅಂತ ಕರಿತೀವಿ ಅಥವಾ ಕೈಚೀಲ ಅಂತ ಕರಿತೀವಿ, ಆ ಒಂದು ಕೈಚೀಲದಲ್ಲಿ 7 ವಸ್ತುಗಳು ನಿಮಗೆ ಸಿಗಲಿದೆ. ಆದ್ರೆ ಸದ್ಯಕ್ಕೆ ಸಿಗ್ತಾ ಇಲ್ಲ. ಇದಕ್ಕೆ ನೀವು ಅಪ್ಲಿಕೇಶನ್ ಕೂಡ ಹಾಕುವಂತಿಲ್ಲ. ನಿಮ್ಮ ರೇಷನ್ ಕಾರ್ಡ್ ಇದ್ರೆ, ನೀವು ಅಕ್ಕಿಯನ್ನ ಪಡ್ಕೊಳ್ತಾ ಇದ್ರೆ, ನ್ಯಾಯಬೆಲೆ ಅಂಗಡಿ ಮುಖಾಂತರ ನಿಮಗೆ ಕಿಟ್ ನ ಮುಖಾಂತರ ಒಂದು ಕಿಟ್ ಸಿಕ್ಕಿಬಿಡತ್ತೆ. ಸೊ ಅಕ್ಕಿ ನೀವು ತರಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತಹ 5 kg ಅಕ್ಕಿ ಮಾತ್ರ ನೀವು ಪಡ್ಕೊಳ್ಳೋದು. ಇನ್ನು ಉಳಿದಂತಹ 5 kg ಅಕ್ಕಿಯ ಬದಲಾಗಿ ಈ ವಸ್ತುಗಳನ್ನ ಕೊಡಲಾಗ್ತದೆ. ಒಂದು ವೇಳೆ ಇನ್ನು ಬಹಳಷ್ಟು ಫಲಾನುಭವಿಗಳು ನಮಗೆ ದುಡ್ಡು ಕೊಡಿ ಅಂತ ಕೇಳೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೋಡ್ತಾ ಇದ್ರಿ ಎಷ್ಟೊಂದು ಡಿಲೇ ಆಗ್ತಾ ಇದೆ, ಹಣವನ್ನ ಹೊಂದಾಣಿಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ ಕಾರಣಕ್ಕಾಗಿ ಆದಷ್ಟು ನೀವು ಅಕ್ಕಿ ಬೇಡದ್ರೂ ಕೂಡ ಬೆಟರು, ಈ ಕಡೆ ವಸ್ತುಗಳನ್ನ ತೆಗೆದುಕೊಂಡ್ರು ಕೂಡ ಬೆಟರು. ಡೈರೆಕ್ಟ್ ಆಗಿ ನ್ಯಾಯಬೆಲೆ ಅಂಗಡಿ ಮುಖಾಂತರ ವಸ್ತುಗಳನ್ನ ಖರೀದಿ ಮಾಡಿ ತಗೋತೀರಿ ಅಥವಾ ಅಕ್ಕಿಯನ್ನ ತಗೋತೀರಿ. ಆದ್ರೆ ದುಡ್ಡು ಒಂದೊಂದ್ ತಿಂಗಳದ್ದು ಬರೋದು, ಒಂದೊಂದ್ ತಿಂಗಳದಲ್ಲಿ ನಿಲ್ಲೋದು, ಈ ರೀತಿನೂ ಕೂಡ ಆಗ್ಬೋದಲ್ವಾ. ಅದಕ್ಕೋಸ್ಕರ ನೀವು ಅಕ್ಕಿ ಕೇಳಿ ಅಥವಾ ಈ ವಸ್ತುಗಳನ್ನ ಕೇಳಿ. ಬಹಳಷ್ಟು ಜನರ ಅಭಿಪ್ರಾಯ ಇದೇ ಆಗಿದೆ, ಹಣದಲ್ಲಿ ಹೆಚ್ಚಾಗಿ ಪ್ರಮಾಣ ಯಾರು ಕೂಡ ಕೇಳ್ತಾ ಇಲ್ಲ. ಸೊ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ.